ಅವನಿ ಹಿಂದೆ ಎಲ್ಲ ಸುಜಾತನ ಮನೇಲಿ ಎಷ್ಟು ದಿನ ಇದ್ಲು? ಗೊತ್ತಿಲ್ದಿರೋ ಮನೆಗೆ ಹೋಗ್ತಾಳ, ಗೊತ್ತಿಲ್ದಿರೋ ವ್ಯಕ್ತಿ ಹತ್ರ ಹೋಗ್ತಾಳ. ನನ್ನ ಸೋದರ ಸೊಸೆ ಮನೆಗೆ ಅಲ್ವಾ? ಹೆಣ್ಣಿನ ಕಡೆಯವರು ನಮ್ಮ ಹತ್ರ ದೊಡ್ಡ ಕೋರಿಕೆನ ಕೇಳ್ತಿಲ್ಲ ಶ್ರೀಕರ್. ಚಿಕ್ಕ ಚಿಕ್ಕ ಕೋರಿಕೆನ್ ಕೂಡ ತೀರ್ಸ್ಲಿಲ್ಲ ಅಂದ್ರೆ ಏನ್ ಅನ್ಕೋತಾರೆ? ಅವ್ರ ಮಾತಿಗೆ ಸ್ವಲ್ಪನೂ ಗೌರವ ಕೊಡ್ತಿಲ್ಲ ಅಂತ ಅನ್ಕೋತಾರೆ. ನಮ್ಮ ಕಣ್ಣು ಮುಂದೆ ನಡಿಬೇಕಾಗಿರೋ ಶುಭ ಕಾರ್ಯ ಒಂದಿದೆ. ಮದ್ವೆ ಮುಹೂರ್ತ ಇಡೋ ದಿನ ಯಾವುದೇ ಅಡ್ಡಿ ಇರಬಾರ್ದು. ಅವನಿಗೆ ನಾವ್ ಯಾವತ್ತಾದ್ರೂ ಯಾವ ವಿಷಯದಲ್ಲಾದ್ರೂ ಕಡಿಮೆ ಮಾಡಿದೀವಾ ಹೇಳು ನೀನೆ? ನೋಡಿ, ಅವನಿ ಬರ್ತಿದ್ದಾಳೆ. ಇವತ್ತು ಫಂಕ್ಷನ್ ಅಲ್ಲಿ ಎಲ್ಲಾರ ಜೊತೆಗೆ ನೀನು ಇರ್ಬೇಕು. ಪರಿಸ್ಥಿತಿ ಅನುಕೂಲಿಸ್ತಿಲ್ಲ, ಅದಕ್ಕೆ ನಮ್ ಸುಜಾತನ್ ಮನೆಗೆ ಹೋಗು ಅಂತಿದ್ದೀನಮ್ಮ. ಏನು ಅನ್ಕೋಬೇಡಮ್ಮ. ಪರವಾಗಿಲ್ಲ ಆಂಟಿ, ನಾನು ನಿಮ್ಮನೆ ಹೆಣ್ಮಗು. ನಿಮಗ್ ಒಳ್ಳೇದಾಗತ್ತೆ ಅನ್ನೋದಾದ್ರೆ ಯಾವ ಥರ ತ್ಯಾಗ ಮಾಡೋದಕ್ಕಾದ್ರೂ ನಾನು ಸಿದ್ಧಾನೆ. ನೀನ್ ಏನೇ ಆದ್ರೂ ತುಂಬಾ ಪಾಸಿಟಿವ್ ಆಗಿ ತಗೋತೀಯ. ಅದಕ್ಕೆ ನೀನ್ ನನಗ್ ತುಂಬಾ ಇಷ್ಟ ಆಗ್ತೀಯ ಅವನಿ. ಶಬಾಷ್. ಅವನಿ ಒಳ್ಳೆತನದ ಬಗ್ಗೆ ಎಷ್ಟೇ ಹೇಳ್ಕೊಂಡ್ರು ಕಡಿಮೆ ಆಗುತ್ತಮ್ಮ. ಇವತ್ತು ಶ್ರೀಕರ್ ನಿಹಾರಿಕಾ ಮದ್ವೆ ಮುಹೂರ್ತ ಇಡ್ತಿದ್ದ ಹಾಗೇನೆ ಆದಷ್ಟು ಬೇಗ ಒಳ್ಳೆ ಸಂಬಂಧ ನೋಡಿ ನಿನ್ ಮದ್ವೆ ಮುಹೂರ್ತ ಕೂಡ ಇಡ್ಸೋಣ, ಸರಿನಾ? ಅವನಿ, ನಿನ್ನ ತಡೆಯೋ ಪ್ರಯತ್ನ ಮಾಡಿ ವಿಫಲ ಆದೆ. ಏನು ಮಾಡಕ್ಕಾಗದೆ ನಿಸ್ಸಹಾಯಕನಾಗಿದ್ದೀನಿ. ಪ್ರತಿ ಸಲನೂ ಹಾಗೆ ಆಗ್ತಾ ಇದೀವಲ್ವಾ? ಹೊಸ್ದಾಗೇನಿದೆ? ಅವನಿ, ನನ್ನ ಕ್ಷಮಿಸು ಪ್ಲೀಸ್. ಕ್ಷಮಿಸು ಅಂತ ನೀವ್ ಹೇಳಿದ ಮಾತು ನನ್ನ ನೋವನ್ನ ತೀರ್ಸೋದಿಲ್ಲ, ನಂಗೆ ಸಮಾಧಾನ ಕೊಡಲ್ಲ. ಹಾಗಿದ್ದಾಗ ನೀವು ಕ್ಷಮಿಸು ಅಂತ ಕೇಳೋದು ಕೂಡ ಬೇಕಾಗಿಲ್ಲ. ಸುಜಾತ ಅವ್ರ ಮನೆಗೆ ನಾನು ಕಾರಲ್ಲಿ ಡ್ರಾಪ್ ಮಾಡ್ತೀನಿ ಬಿಡು. ಕಷ್ಟದ ಸಮಯದಲ್ಲಿ ಸುಖವಾದ ಸೌಕರ್ಯ ಯಾಕೆ ಬಿಡ್ರಿ? ನೀವು ಪರಿಚಯ ಆಗೋದಕ್ಕೆ ಮುಂಚೆ ನಾನು ಕಾಲ್ನಡಿಗೆಯಲ್ಲಿ, ಬಸ್ಸಲ್ಲಿ, ಆಟೋದಲ್ಲಿ ಓಡಾಡ್ತಿದ್ದವಳು. ಕಾರ್ ಇಲ್ಲ ಅಂದ್ರೆ ಕಾಲ್ ಹೊರಗಡೆನೇ ಇಡಲ್ಲ ಅನ್ನೋ ರೇಂಜಲ್ಲಿ ಬದುಕ್ತೋಳಲ್ಲ. ಕಷ್ಟ ನನಗೆ ಅಭ್ಯಾಸನೇ, ನೋವು ಅನ್ಸಲ್ಲ. ಆದ್ರೆ ಮನ್ಸಿಗಾಗ್ತಾ ಇರೋ ಏಟನ್ ಕೊಡ್ತಾ ಇರೋ ನೋವನ್ ಮಾತ್ರ ತಡ್ಕೊಳ್ಳೋದಕ್ಕಾಗ್ತಿಲ್ಲ. ನಾಳೆ ನನ್ನ ಜೀವನ ಬದಲಾಗುತ್ತೇನೋ, ನಾಡಿದ್ ನನ್ನ ಜೀವನದಲ್ಲಿ ಬೆಳಕು ಬರುತ್ತೇನೋ ಅಂತ ಪ್ರತಿದಿನ ಅನ್ಕೊಂಡು ಬದುಕ್ತಾ ಇದ್ದೀನಿ. ಬದಲಾವಣೆನೇ ಆಗದೆ ಇನ್ನೂ ಕಷ್ಟಕ್ಕೆ ಸಿಕ್ಕಾಕೋತಾ ಇದ್ದೀನಿ. ಇವತ್ತು ನಿಮ್ಮ ಮದ್ವೆಗೆ ಲಗ್ನ ಪತ್ರಿಕೆ ಬರೀತಾರೆ. ನಿಹಾರಿಕಾ ಮೂಗುತ್ತಿನ ಧರಿಸ್ತಾಳೆ. ಇಲ್ಲಿ ನಡೆಯೋದನ್ನ ಊಹಿಸ್ಕೊಳ್ತಾ ಅಲ್ಲಿ ನಾನು ಹೇಗಿರ್ತೀನೋ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ವೇದವತಿಯವರಿಂದ ಮುಂದಿನ ತಲೆಮಾರಿಗೆ ಪರಂಪರೆಯಾಗಿ ಬರ್ತಾ ಇರೋ ಆಚಾರದಲ್ಲಿ ಪ್ರಧಾನವಾಗಿರೋದು ಮೂಗುತ್ತಿ. ಇವತ್ತ ಆ ಆಚಾರನ ನಿಹಾರಿಕಾ ಸ್ವೀಕರಿಸ್ತಾ ಇದ್ದಾಳೆ. ಅವಳು ಸ್ವೀಕರಿಸ್ತಾ ಇದ್ದಾಳೆ ಅಂದ್ರೆ ಅದು ನನಗೆ ದೂರ ಆಯ್ತು ಅಂತಲೇ ಅರ್ಥ ಅಲ್ವಾ? ನಿಹಾರಿಕಾ ವ್ಯಕ್ತಿತ್ವದ ಬಗ್ಗೆ ಎಲ್ರಿಗೂ ನಿಜ ಗೊತ್ತಾಗಿ ಮನೆಯಿಂದ ಕೆಟ್ಟದ್ದನ್ನ ಹೊರಗಡೆ ಕಳಿಸ್ಬೇಕು ಅಂತ ಅನ್ಕೊಂಡೆ.
ನಾನೇ ಹೊರಗಡೆ ಹೋಗೋ ಪರಿಸ್ಥಿತಿ ಬಂದಿದೆ. ನನ್ನ ಬಗ್ಗೆ ನಿಜ ಗೊತ್ತಾಗೋದಕ್ಕೂ ಮುಂಚೆನೆ ಒಂದೊಂದು ಘಟ್ಟನೂ ದಾಟ್ಕೊಂಡು ಹೋಗ್ತಾ ಇದೆ. ಏನ್ ಮಾಡ್ಬೇಕು ಅರ್ಥನೇ ಆಗ್ತಾ ಇಲ್ಲ. ಅವತ್ತು ಸೀತೆ ರಾಮನ್ ಜೊತೆಲಿ ಸೇರಿ 14 ವರ್ಷ ವನವಾಸ ಮಾಡಿದ್ಲು. ನಾನ್ ಮಾತ್ರ ನನ್ನ ರಾಮ ಪಕ್ಕ ಇಲ್ದೇನೆ ವನವಾಸ ಮಾಡ್ತಾ ಇರೋ ಹಾಗೆ ನರಕ ಅನುಭವಿಸ್ತಾ ಇದ್ದೀನಿ. ಇದಕ್ಕಿಂತ ಹೆಚ್ಚಾಗಿ ನನ್ನ ನೋವನ್ನ ಇನ್ನೇನು ಹೇಳಲಿ ನಾನು? ಫಂಕ್ಷನ್ನಲ್ಲಿ ನೀವಿರ್ಬೇಕಲ್ವಾ? ನಾನು ಹೋಗ್ತೀನಿ, ನೀವೇ ಇರಿ. ಅವನೇ ನನ್ನ ಮಾತು ಕೇಳು. ಅವನೇ ನಾನು ಡಲ್ ಆಗಿದ್ರೆ ಅಕ್ಕಂಗೆ ಅನುಮಾನ ಬರುತ್ತೆ. ನಾನು ನಾರ್ಮಲ್ ಆಗಿ ಬಂದಿರೋ ಹಾಗಿರ್ಬೇಕು. ಅಕ್ಕ, ಅವನಿ ಬಾ ಕೂತ್ಕೋ. ಹೌದು, ಹೇಳ್ದೇನೆ ಬಂದಿದ್ಯಲ್ಲ, ಏನು? ನಿನ್ನ ನೋಡ್ಬೇಕು ಅನಿಸ್ತು, ಅದಕ್ಕೆ ಬಂದೆ. ಪ್ರತಿ ಸಲನೂ ಫೋನ್ ಮಾಡೇ ಬರ್ಬೇಕಾ ಹೇಗೆ? ಅದೇನೂ ಇಲ್ಲ ಬಿಡು. ಆರೋಗ್ಯ ಹೇಗಿದೆ? ಇವಾಗ ಪರವಾಗಿಲ್ಲ ಅವನಿ. ಡಾಕ್ಟರ್ ಹತ್ರ ಹೋಗಿದ್ದಕ್ಕೆ ತಲೆ ಕಟ್ಟಿರೋ ಪಟ್ಟಿ ಬಿಚ್ಚಿದ್ರು. ಆಕ್ಸಿಡೆಂಟ್ ಮಾಡ್ದೋನು ಮತ್ತೆ ಕಾಣಿಸ್ಲಿಲ್ಲ ಅಲ್ವಾ? ಅವನ್ ಟೈಮ್ ಸರಿ ಇಲ್ದೇ ಇರೋವಾಗ ಮಾಡಿರೋ ತಪ್ಪಿಗೆ ಶಿಕ್ಷೆ ಅನುಭವಿಸ್ಬೇಕು ಅಂತ ಬರ್ತಿರ್ಬೇಕಾದ್ರೆ ಖಂಡಿತವಾಗ್ಲೂ ನನಗೆ ಕಾಣಿಸ್ಕೋತಾನೆ. ಟ್ಯಾಬ್ಲೆಟ್ಸ್ ಇದೆಯಾ? ಆಗೋಯ್ತಾ? ಇದೆ. ಹಲೋ, ನಾನೊಬ್ಳು ಇದ್ದೀನಿ ಅನ್ನೋ ವಿಷಯನ ಮರ್ತೋಗಿದ್ದೀರಾ ಏನು? ದೊಡ್ಡವರು ಮಾತಾಡ್ತಾ ಚಿಕ್ಕವ್ರನ್ನ ಗಮನಿಸ್ಬಾರ್ದಾ? ಇಲ್ಪ ನಮ್ಮ ಅಕ್ಕಂಗೆ ಹುಷಾರಿಲ್ವಲ್ಲ ಮೇಡಮ್, ಅದಕ್ಕೆ ಮೊದಲು ನಮ್ಮ ಅಕ್ಕನ್ ಮಾತಾಡಿಸ್ದೆ. ತಮ್ಮ ಬಗ್ಗೆ ಹೇಗ್ ಮರ್ತೋಗ್ತೀವಿ ಮೇಡಮ್? ನಮ್ಮ ಅಕ್ಕಂಗಿಂತ ನೀವೇ ನನಗೆ ಹೆಚ್ಚು. That's good. ಥ್ಯಾಂಕ್ ಯು ಚಿಕ್ಕಮ್ಮ. ಈ ಕೋಪ ಕಮ್ಮಿ ಆಯ್ತಲ್ವಾ? ಮತ್ತೆ ಚಿಕ್ಕಿಗೆ ಏನೂ ಇಲ್ವಾ? ಒಬ್ಳೆ ಬಂದಿದೀಯಾ? ಶ್ರೀಕರ್ ಡ್ರಾಪ್ ಮಾಡ್ಲಿಲ್ವಾ? ಅದು ಅವರು ಕೆಲ್ಸ ಇದ್ದು ಹೊರಗಡೆ ಹೋಗಿದ್ರಕ್ಕ. ಅಲ್ಲೆಲ್ಲ ಚೆನ್ನಾಗಿದೆಯಾ? ಓಕೆ ಅಕ್ಕ. ಆ ನಿಹಾರಿಕಾ ಅನ್ನೋ ದೆವ್ವ ಮನೇಲಿರೋವರೆಗೂ ಏನ್ ನಡೆಯುತ್ತೋ ಅಂತ ಭಯ ಆಗ್ತಿರತ್ತೆ ನಂಗೆ. ಸರಿ, ನಾನು ಕಾಫಿ ತಗೊಂಡ್ ಬರ್ತೀನಿ. ಅಲ್ಲಿ ಇಷ್ಟೊತ್ತಿಗೆ ಲಗ್ನ ಪತ್ರಿಕೆ ಏರ್ಪಾಡು ಶುರುವಾಗಿರತ್ತೆ. ಇವತ್ತು ಯಾವುದೇ ತೊಂದರೆ ಇಲ್ದೇನೆ ಎಲ್ಲ ಸುಖವಾಗಿ ನಡಿಬೇಕು. ಮದ್ವೆ ಮುಹೂರ್ತ ತುಂಬಾ ದೂರದಲ್ಲಲ್ದೇನೆ ಸ್ವಲ್ಪ ಹತ್ರದಲ್ಲಿ ಸೆಟ್ ಆಗೋದ್ರೆ ಸಾಕು. ಅವನಿ ಮನೇಲಿ ಇಲ್ವಲ್ಲ, ಎಲ್ಲ ಚೆನ್ನಾಗೇ ಆಗತ್ತೆ ಬಿಡಿ. ಸರಿಯಾಗಿ ಹೇಳ್ದೆ.
ನಮಸ್ಕಾರ ನಮಸ್ಕಾರ ಗುರುಗಳೇ. ಗುರುಗಳೇ. ಶುಭಂ ಭೂಯಾತ್. ಕಾರ್ ಕಳಿಸ್ತೀನಿ ಅಂತ ಹೇಳ್ದೆ, ನೀವೇ ಬೇಡ ಅಂತ ಹೇಳಿದ್ರಿ. ಗುರುಗಳಿಗೆ ಆಡಂಬರ ಎಲ್ಲ ಇಷ್ಟ ಆಗಲ್ಲಮ್ಮ. ಇದರಿಂದ ಅವರೆಲ್ಲ ದೂರ ಅಂತ ನಿಮ್ಗೆ ಗೊತ್ತಲ್ವಾ? ನಿಮ್ಮ ದರ್ಶನ ಭಾಗ್ಯ ಸಿಕ್ಕಿ ತುಂಬಾ ದಿನ ಆಗಿತ್ತು. ನಮಗೆ ಆಶೀರ್ವಾದ ಮಾಡಿ. ಆಯುಷ್ಮಾನ್ ಭವ. ಬನ್ನಿ ಗುರುಗಳೇ. ಗುರುಗಳೇ, ನಮ್ಮ ಹಳ್ಳಿಯ ಮಗಳು. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ಅವ್ರ ಮಗಳು. ನಮಸ್ಕಾರ ಗುರುಗಳೇ. ಆಯುಷ್ಮಾನ್ ಭವ. ಚಿರಂಜೀವ ಚಿರಂಜೀವ. ಗುರುಗಳೇ, ನಮ್ ಬೀಗರು ಅವ್ರ ಹೆಂಡತಿ. ನಮಸ್ಕಾರ ಗುರುಗಳೇ. ನನ್ ಚಿಕ್ಕ ಮಗ ನಮ್ಮ ಮನೆಗೆ ಬರೋ ಸೊಸೆ. ನಿಹಾರಿಕಾ, ಆಶೀರ್ವಾದ ತಗೊಳಮ್ಮ. ನೀನು ತಗೊಳ್ಳೋ. ಚೆನ್ನಾಗಿರಿ. ಅವ್ರು ಏನಂತ ಆಶೀರ್ವಾದ ಮಾಡಿದ್ರು ನೀವು ಕೇಳಿಸ್ಕೊಂಡ್ರಾ? ಚೆನ್ನಾಗಿರಿ ಅಂತ ಆಶೀರ್ವಾದ ಮಾಡಿದ್ರು. ಮದುವೆ ಆಗೋ ಜೋಡಿನ ಕಾಮನ್ ಆಗಿ ಕಾಮನ್ ಸೆನ್ಸ್ ಇಂದ ಯಾವ ಸಿದ್ಧಾಂತಿ ಆದ್ರೂ ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು ಅಂತ ಆಶೀರ್ವಾದ ಮಾಡ್ತಾರಲ್ವರಿ. ಮತ್ತೆ ಅವ್ರು ಯಾಕೆ ಹಾಗೆ ಆಶೀರ್ವಾದ ಮಾಡಿದ್ರು? ನನಗ್ ಮಾತ್ರ ಏನ್ ಗೊತ್ತು? ನನ್ಗ್ಯಾಕೋ ಅನುಮಾನ ಬರ್ತಿದ್ರಿ. ನೆಗೆಟಿವ್ ಆಗಿ ಮಾತಾಡ್ಬೇಡ. ಗುರುಗಳೇ, ಈಕೆ ನಮ್ ದೊಡ್ಡ ಸೊಸೆ. ನಮಸ್ಕಾರ ಗುರುಗಳೇ. ದೀರ್ಘ ಸುಮಂಗಲಿ ಭವ. ಎಲ್ಲ ಸಿದ್ಧ ಆಗಿದೆ ಅಲ್ವಾ? ಎಲ್ಲ ಸಿದ್ಧ ಗುರುಗಳೇ. ಇಷ್ಟೊತ್ತಿಗಾಗ್ಲಿ ಪೂಜೆ ಶುರುವಾಗಿರತ್ತಲ್ವಾ? ಈ ಸಮಯದಲ್ಲಿ ನನಗ್ಯಾಕೆ ಫೋನ್ ಮಾಡ್ತಿದ್ದಾರೆ? ಹಲೋ, ಅವನೇ ಹೇಳಿ. ನಿನಗೆಷ್ಟೇ ಸಮಾಧಾನದ ಮಾತು ಹೇಳಿದ್ರು ನಿನ್ನ ನೋವು ಕಡಿಮೆ ಆಗಲ್ಲ ಅಂತ ಗೊತ್ತು. ಯಾಕೋ ಮಾತಾಡಬೇಕು ಅಂತ ಅನ್ನಿಸ್ತು, ಅದಕ್ಕೆ ಕಾಲ್ ಮಾಡಿದೆ. ನನ್ನ ಕೈಲಾಗೋದು ಒಂದೇ. ಯಾವ ಕಷ್ಟ ಬಂದರೂ ಸಮಾಧಾನ ಮಾಡ್ಕೊಳ್ಳೋದು, ಯಾವುದೇ ನೋವಾದರೂ ಮನ್ಸಲ್ಲಿ ಬಚ್ಚಿಟ್ಕೊಳ್ಳೋದು. ಅದಕ್ಕೂ ಮೀರಿ ಇನ್ನೇನು ಮಾಡೋದಕ್ಕಾಗತ್ತೆ ಹೇಳಿ? ನಾನೀ ತಾಳಿನ ತೆಗೆದು ತೋರ್ಸಕ್ಕಾಗಲ್ಲ, ನೀವು ತಾಳಿ ಕಟ್ಟಿದ್ದೀನಿ ಅಂತ ಹೇಳೋಕ್ಕಾಗಲ್ಲ. ಈ ಪರಿಸ್ಥಿತಿಲಿ ಇಬ್ರೂ ಏನೂ ಮಾಡೋಕ್ಕಾಗಲ್ಲ. ನಾನು ಅತ್ತಾಗ ನೀವು ನನ್ನ ಕಣ್ಣೀರು ಒರೆಸಿ ಪ್ರೀತಿ ತೋರಿಸ್ತಾ ಇದ್ದೀರಾ, ಇಲ್ಲ ಅಂತಿಲ್ಲ. ಅಷ್ಟಕ್ಕೂ ನನಗೆ ಕಣ್ಣೀರೇ ಬರ್ದೇ ಇರೋ ಹಾಗೆ ನೋಡ್ಕೊಳ್ಳಿ. ನಿಮಗೆ ಗುಲಾಮಳಾಗಿ ಬದುಕ್ಬಿಡ್ತೀನಿ. ಹಾಗಾಗಬೇಕು ಅಂದರೆ ನಮ್ಮ ಸಂಬಂಧ ಗೊತ್ತಾಗಬೇಕು. ಆದರೆ ಅದು ನಡೆಯಲ್ಲ. ಹೇಗಾಗಬೇಕು ಅಂತಿರತ್ತೋ ಹಾಗೆ ಆಗುತ್ತೆ. ಮೊದಲು ನಿಮ್ಮ ಅಪ್ಪ ಅಮ್ಮಂಗೆ ಇಷ್ಟ ಆಗೋ ಹಾಗೆ ನಡ್ಕೊಳ್ಳಿ. ನಂದೇನಿದೆ, ನನ್ನ ಅದೃಷ್ಟ ಚೆನ್ನಾಗಿದ್ರೆ ನಿಮ್ಮ ಹೆಂಡತಿಯಾಗಿ ಪ್ರಪಂಚಕ್ಕೆ ಪರಿಚಯ ಆಗ್ತೀನಿ. ಇಲ್ಲ ಅಂದರೆ ನನ್ನ ದಾರಿ ಹೇಗೆ ಹೋಗುತ್ತೋ ಹಾಗೆ ಗೊತ್ತಾಗ್ತಾ ಇರೋ ಹಾಗೆ ಬದುಕ್ತೀನಿ. ಮುಹೂರ್ತ ಸೆಟ್ ಆಗಬಾರ್ದು ಅಂತ, ಏನಾದರೂ ಅಡ್ಡಿಯಾಗಿ ನಿಂತು ಹೋಗ್ಬೇಕು ಅಂತ ಮನಸ್ಫೂರ್ತಿಯಾಗಿ ಬೇಡ್ಕೋತಿದ್ದೀನಿ. ನಿಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ಕೊಳ್ಳಿ. ಕಾಫಿ ತಗೋ. ನಿನ್ ಮಾತನ್ನ ನಾನು ಕೇಳಿಸ್ಕೊಂಡೆ.
ಶ್ರೀಕರ್ ಜೊತೆ ಹಾಗೆ ಯಾಕೆ ಮಾತಾಡ್ತಿದೀಯಾ? ಏನೋ ಕಾರ್ಯಕ್ರಮ ಅಂತಿದ್ದೆ, ಅಲ್ಲಿ ಏನ್ ನಡೀತಿದೆ? ಏನೂ ನಡೀತಾ ಇಲ್ಲ. ನನಗೂ ಅವ್ರಿಗೂ ಜಗಳ ಇದ್ದಿದ್ದೆ ಅಲ್ವಾ? ನನಗ್ ಹಾಗ ಅನಿಸ್ತಿಲ್ಲ. ಏನೂ ಇಲ್ಲ ಅಕ್ಕ, ನೀನ್ ಪ್ರತಿಯೊಂದನ್ನು ಚುಚ್ಚಿ ಚುಚ್ಚಿ ಕೇಳ್ಬೇಡ. ಏನೂ ಇಲ್ಲ ಅಂತ ಹೇಳ್ತಿದ್ದೀನಲ್ವಾ? ದಯವಿಟ್ಟು ನನ್ನನ್ನು ಸ್ವಲ್ಪ ಹೊತ್ತು ಒಂಟಿಯಾಗಿ ಬಿಟ್ಬಿಡು. ನಾನು ರೆಸ್ಟ್ ತಗೋಬೇಕು. ಅಲ್ಲಿ ಏನೋ ಖಂಡಿತ ನಡೀತಿದೆ. ಏನೂ ನಡೀಲಿಲ್ಲ ಅಂದ್ರೆ ನೀನ್ಯಾಕೆ ಹೀಗಿರ್ತೀಯ? ತಿಳ್ಕೋತೀನಿ. ಅಬ್ಬಬ್ಬಬ್ಬಬ್ಬ, ಯಾಕಯ್ಯ, ಯಾಕೆ ಹೇಳ್ಕೊಂಡ್ ಬಂದೆ? ಹೇಳ್ತೀನಿ. ಮೊದಲು ಈ 2 ಬೆರಳಲ್ಲಿ ಒಂದು ಬೆರಳನ್ನ ಹಿಡ್ಕೊ ಹೇಳ್ತೀನಿ. ಏನ್ ಹೇಳ್ತೀಯಾ? ಮೊದಲು ನಾನು ಹೇಳಿದ್ ಮಾಡು. ಹಾಗಾದ್ರೆ ನಾನು ಅನ್ಕೊಂಡಾಗೆ ಆಗುತ್ತೆ. ಏನ್ ಅನ್ಕೊಂಡಿದ್ದೆ? ಏನಾಗತ್ತೆ ಅಂತ ಅನ್ಕೊಂಡಿದ್ದೆ? ಈ ಬೆರಳೇನೋ ನಿಹಾರಿಕಾ ಮೂಗುತಿ ಧರಿಸೋ ಸಮಯಕ್ಕೆ ಅವನಿ ಬಂದ್ಬಿಡ್ತಾಳೆ ಅಂತ. ಈ ಬೆರಳೇನೋ ಬರಲ್ಲ ಅಂತ ಅನ್ಕೊಂಡೆ. ನೀನು ಇದನ್ನೇ ಹಿಡ್ಕೊಂಡೆ ಅಂದ್ರೆ ಆ ಟೈಮ್ಗೆ ಅವನಿ ಖಂಡಿತ ಬರ್ತಾಳೆ, ಅನುಮಾನನೇ ಇಲ್ಲ. ಬರಲ್ಲ. ಬರ್ತಾಳೆ. ಬರಲ್ಲ. ಬರ್ತಾಳೆ. ಬರಲ್ಲ. ಬರ್ತಾಳೆ. ಬರಲ್ಲ ಅಂತ ಹೇಳ್ತಿಲ್ವಾ? ಬೆಟ್ಟ. ಬೆಟ್ ಎಷ್ಟು? 10,000. ಓಕೆ. ಏನ್ ಬೆಟ್ ಕಟ್ತಿದ್ದೀರಾ? ನಿಹಾರಿಕಾ ಮೂಗುತಿ ಹಾಕೊಳ್ಳೋ ಟೈಮ್ಗೆ ಅವನೇ ಬರ್ತಾಳೆ ಅಂತ ಇವ್ರು, ಬರಲ್ಲ ಅಂತ ನಾನು. 10,000 ಬೆಟ್ ಕಟ್ಟಿದೀವಿ. ನಿಹಾರಿಕಾ ಪಕ್ಕಾ ಪ್ಲಾನ್ ಮಾಡಿದಾಳೆ. ಗಾಳಿ ಹೋಗೋಷ್ಟು ಜಾಗ ಕೂಡ ಕೊಡದೆ ಮಾಡಿದಾಳೆ. ಹೇಗ್ ಬರ್ತಾಳೆ ಅಣ್ಣ? ಬರಲ್ಲ ಅಂತ ನನ್ನ ನಂಬಿಕೆನೂ ಕೂಡ. ಊರಿನ ಜಾತ್ರೆಗೆ ಬರಲ್ಲ ಅನ್ಕೊಂಡಿದ್ವಿ, ಬಂದ್ಬಿಟ್ಲು. ಕರ್ಕ ಚೊತ್ತಿಗೆ ಬರಲ್ಲ ಅನ್ಕೊಂಡಿದ್ವಿ, ಬಂದ್ಬಿಟ್ಲು. ಇವಾಗ್ಲೂ ಕೂಡ ಹಾಗೆ ಬರ್ತಾಳೆ. ಜಾತ್ರೆ ದಿನ ಅಮ್ಮಮ್ಮನ ಆರೋಗ್ಯಕ್ಕೋಸ್ಕರ ಹರಕೆ ಮಾಡ್ಕೊಂಡಿದೀನಿ ಅಂದ್ಲು. ಕರ್ಕೆ ಚತುರ್ಥಿಲಿ ಒಡವೆ ನೆಪ ಹೇಳಿದ್ಲು. ಇವಾಗ ಯಾವ ನೆಪದಲ್ಲಿ ಬರ್ತಾಳಪ್ಪ? ಅದೇ ಅವನಿ ಟ್ಯಾಲೆಂಟು. ಯಾವ ಕಡೆಯಿಂದ ಎಂಟರ್ ಆಗ್ತಾಳೆ, ಯಾವ ರೀತಿಲಿ ಅಟ್ಯಾಕ್ ಮಾಡ್ತಾಳೆ ಅನ್ನೋದು ನಮಗೆ ಸ್ವಲ್ಪನೂ ಊಹಿಸೋಕೆ ಆಗೋದಿಲ್ಲ. ಈ ಸಲ ಡೌಟೇ. ಅಣ್ಣ, ನೀನ್ ಸೋಲ್ತೀಯ. ನೋಡೋಣ ಸಿಸ್ಟರ್, ನೋಡೋಣ. ಅಮ್ಮ, 10,000 ನಿನಗೆ ಬರುತ್ತೆ ಬಿಡು. ಇಲ್ಲಿ ನೋಡು ವಸಂತ, ಬೆಟ್ಟು ಬೆಟ್ಟೆ, ಆಟ ಆಟನೇ. ನಾನು ಗೆದ್ರೆ 10,000 ಕೊಡ್ಬೇಕು. ನೋಡೋಣ ಬಿಡು. ನಿಹಾರಿಕಾ ರೂಮ್ಗೆ ಹೋಗಿದ್ದಾಳೆ. ಏನ್ ಮಾಡ್ತಿದ್ದಾಳೋ ನೋಡೋಣ. ಬನ್ನಿ. ನಡೀರಿ. ಕೆಲವು ವರ್ಷಗಳಿಂದ ನಮ್ ಬೀಗರು ಮೂಗುತ್ತಿನ ಹಬ್ಬದಲ್ಲಿ ಜಾತ್ರೆಯಲ್ಲಿ ಹಾಕೊಳ್ತಾ ಪರಂಪರೆನ ಮುಂದುವರ್ಸ್ಕೊಂಡು ಬರ್ತಿದ್ದಾರೆ. ಈ ಸಾರಿ ನಮ್ ನಿಹಾರಿಕಾಗೆ ಮೂಗುತಿ ಧರಿಸೋ ಅವಕಾಶ ಕೊಡ್ತಿದ್ದೀರಾ ಅಂತ ಗೊತ್ತಾದ್ಮೇಲೆ ನಮ್ಗೆ ತುಂಬಾ ತುಂಬಾ ಸಂತೋಷ ಆಯ್ತು ಗುರುಗಳೇ. ಹೌದು ಗುರುಗಳೇ, ನಮ್ಮ ಮಗಳು ಹೇಳ್ತಿದ್ದಾಗೇನೆ ಸಂತೋಷ ಆಯ್ತು. ಈ ವಂಶಕ್ಕೆ ಒರೆಸಿರೋ ಮೂಗುತಿ ಕೇವಲ ಒಂದು ಆಭರಣನೂ ಅಲ್ಲ, ಒಂದು ಅಲಂಕಾರನೂ ಅಲ್ಲ. ಮೂಗುತಿ ಹಿಂದೆ ದೊಡ್ಡ ಕತೆ ಇದೆ ಅಂತ ನಮ್ಮ ಗುರುಗಳು ಹೇಳಿದ್ದಾರೆ. ಆ ಕತೆ ಬಗ್ಗೆ ನಿಮಗೆ ವಿವರವಾಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಮಳೆ ಬರದೆ, ಬೆಳೆ ಬೆಳೀದೆ, ಬರಗಾಲ ವಿಲಿಯ ತಾಂಡವ ಮಾಡ್ತಾ ಇರೋ ದಿನಗಳದು. ತುಳಸಿ ಅಂತ ಜಾಕ್ಕ ಇರೋ ಹುಡುಗಿ ನಿಮ್ಮ ಮನೆಗೆ ಸೊಸೆಯಾಗಿ ಬಂದು ಅಮ್ಮನವರಿಗೆ ಪೂಜೆ ಮಾಡಬೇಕು. ಪ್ರತಿ ವರ್ಷನೂ ನಿಮ್ಮ ಮನೆ ಸೊಸೆ ಈ ಮೂಗುತಿ ಧರಿಸಿ ಈ ಸಂಪ್ರದಾಯವನ್ನು ಮುಂದುವರಿಸಬೇಕು. ಅವರ ನಂತರ ಮತ್ತೊಂದು ತಲೆಮಾರಿಗೆ ಸೇರಿದ ಸೊಸೆ
ನಿಮ್ಮನೆ ಮಕ್ಕಳು ಹೀಗೆ ತಲೆಮಾರುಗಳು ಮುಂದುವರಿತಾನೇ ಹೋಗಬೇಕು. ಮೂಗುತಿ ಬಗ್ಗೆ ನಮಗ್ ಬೀಗರು ಹೇಳಿದ್ದಾರೆ, ಆದ್ರೆ ಇಷ್ಟೊಂದು ವಿವರವಾಗಿ ಹೇಳಿಲ್ಲ.